ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅವ ನಾ ಹೇಳ್ತೀನಲ್ಲ, ಈಗ ಸದ್ಯಕ್ಕೆ ಆರಾಮಿಲ್ಲ ಅಕ್ಕಿಗೂ. ಏನು ಡಾಕ್ಟ್ರು ಒಂದು ತಿಂಗಳು ರೆಸ್ಟ್ ತಗೋ ಅಂತ ಹೇಳ್ಯಾರ. ಮಕ್ಕಳನ್ನ ನನ್ನ ನೋಡ್ಕೊಳ್ಳೋರು ಯಾರು ಹೇಳಿ ನೋಡೋಣ. ನಿಂಗೆ ಅದಕ್ಕೆ ಬಾ ಅಂತ ಹೇಳ್ತಾ ಇದ್ದೀನಿ, ನೀ ಕೇಳುವಲ್ಲಿ. ಅಲ್ಲಪ್ಪ, ನಂಗೆ ಇಲ್ಲಿ ನಾನೊಂದು ಕೆಲಸ ಜವಾಬ್ದಾರಿ ತಗೊಂಡೇನಿ. ಈಗ ನಾ ಇದನ್ನೆಲ್ಲ ಬಿಟ್ಕೊಟ್ಟು ಹೆಂಗೆ ಬರಲಿ? ಹಂಗೆ ಬಂದ್ರೆ ಏನು ಅಂತಾರೆ ನೀನೇ ಹೇಳಿ ನೋಡೋಣ. ಓ, ಹಂಗಾರೆ ಮಗ ಸೊಸಿ ಮೊಮ್ಮಕ್ಕಳಿಗಿಂತ ಇದು ಏನು ಕೆಲಸ ಜವಾಬ್ದಾರಿ ತಗೊಂಡು ಇದೇ ಚಂಬೆ? ಅದು ಏನು ಕೆಲಸ ನೀ ಮಾಡ್ತಾ ಇರೋದು? ಶಾಂತ ದೊಡ್ಡ ಗೊತ್ತಲ್ಲ ನಿಂಗೆ, ಅವ್ರೊಂದು ಅಂಗಡಿ ಹಾಕ್ಯಾರ, ಅಲ್ಲೇ ಬಜ್ಜಿ ಮಿರ್ಚಿ ಮಾಡ್ತೇನೆ ನಾನು, ಗೊತ್ತನ? ಇನ್ನ ಬಜ್ಜಿ ಮಿರ್ಚಿ ಯಾಕವ? ಅಷ್ಟು ಬಜ್ಜಿ ಮಿರ್ಚಿ ಮಾಡಿ ನೀ ಜೀವನ ಮಾಡ್ಬೇಕಾ? ಅಂತದೇನು ಬಂದತ್ ಬೇ? ಊರನ್ ಮಂದಿ ಆಡ್ಕೋಬೇಕನ? ಮಗ ರೇಷನ್ ಹಾಕಾಕತ್ತಿಲ್ಲ, ಕೂಳ್ ಹಾಕಾಕತ್ತಿಲ್ಲ, ಪಾಪ ನೋಡು ಅಲ್ಲಿ ಇಲ್ಲಿ ಕೆಲಸ ಮಾಡಿ ತಿನ್ನಾಕತ್ತಾರ ಅಂತೇಳಿ ಒಟ್ಟು ನನಗೊಂದು ಕೆಟ್ಟ ಹೆಸರು ಬತ್ತಾರ, ಹೆಂಗೆ ತರಲಿ ಅಂತ ಕಾಯ್ತಿಯಲ್ಲ ಬೇವ ನೀನು. ನಂಗೆ ಭಾಳ ಬೇಜಾರಾತ್ ನೋಡ್ಬೇ ನೀ ಮಾಡಿದ ಕೆಲಸ. ಅಷ್ಟಾಗಿ ಸಿಟ್ಟಕ್ಕಿಲ್ಲ, ಅದು ಹಂಗಲ್ಲ, ಅರ್ಥ ಮಾಡ್ಕೋ. ನನಗೆ ಖಾಲಿ ಕುಂತ್ ಬ್ಯಾಸರ ಆಗೋದಕ್ಕೆ ಬಂದೇನೆ ಅಷ್ಟೇ. ಯವ್ವ, ಖಾಲಿ ಕುಂತ ಬ್ಯಾಸ್ರಕತ್ತೆ ಅಂತ ಹೇಳ್ತಿಲ್ವಿ, ಹೆಂಗೆ ನಂಬದ್ ಬೇ? ನೀನ ಬ್ಯಾಸ್ರಕೈತೆ ಅಂತ ಹೋಗಿ ಎಲ್ಲರೂ ಹಂಗೆ ಅನ್ಕೋತಾರ. ಹೇಳಂಗಾರ ನೋಡೋಣ, ಖಾಲಿ ಕೂತ್ ಬ್ಯಾಸ್ರಕತ್ತಿ ಈಕಿಗೆ ಅನ್ಕೊಳಂಗಿಲ್ಲ. ಯವ್ವ ಕರೆನ ಭಾಳ ಒಂಥರ ಬೇಜಾರಾತ್ ನೋಡವ ನೀ ಮಾಡಿದ್ದತ್ತಾಗ. ಏನು ಎಲ್ಲಿ ಇದು ಮಾಡ್ಬೇಕಾಗಿಲ್ಲ, ಈಗಂತೂ ನನಗೆ ಭಾಳ ಅವಶ್ಯಕತೆ. ಆಕಿ ಕೈ ಮುರಿದೈತಿ ಬೇ, ಅರ್ಥ ಮಾಡ್ಕೋ, ಜರದ್ ಬಿದ್ದು. ಹ್ಞೂನಪ್ಪ, ಹ್ಞೂ ಆಯಿತು, ಸರಿ ಬಾ. ಒಂದು ತಿಂಗಳು ಇರ್ಬೇಕಾ? ನನಗಲ್ಲಿ ಬೇಜಾರಾಕೈತ್ಲಾ. ಒಂದು ತಿಂಗಳು ಇರ್ಬೇಕಂತ ಕೇಳ್ತಿಯಲ್ಲವ? ಅಲ್ಲಿ ಬೇ, ಅಲ್ಲಿ ಯಾರು ಅದಾರಲ್ಲಿ? ಅಯ್ಯೋ ದೇವ್ರೆ, ಅಲ್ಲಿ ಬೇ ನೀನು ಮತ್ತೆ ಮೊಮ್ಮಕ್ಕಳು ಮಾಡ್ಲಾರ್ದ ಯಾರು ಮಾಡ್ತಾರೆ ಹೇಳಂಗಾರ ನೋಡೋರು? ಹಾಂ ಆಯ್ತಪ್ಪ, ಆಯ್ತು. ತಡಿ ಹಂಗಾರೆ ನಾ ಹೋಗಿ ಹೇಳ್ಯಾರ ಬರ್ತೇನೆ, ಹಿಂಗೆ ಹೋಗೋದೈತ್ರಿ ಮತ್ತೆ ಅಂತೇಳಿ. ಹೇಳ್ಬಾ ನೀನು. ಏನು ದೊಡ್ಡ ಅದೇನು ರಾಜೀನಾಮೆ ಕೊಡ್ಬೇಕು ಹಂಗ ಹಿಂಗ ಅನ್ನಕ್ಕೆ ಏನು ದೊಡ್ಡ ಆಫೀಸ್ ಕೆಲಸ ಅಲ್ಲ. ಹೇಳು, ಬೇರೆ ಯಾರನ್ನಾರ ಮಿರ್ಚಿ ಮಾಡೋರನ್ನ ಕರ್ಕೋತಾರ ಅಷ್ಟೇ. ಹ್ಞೂ ಆಯ್ತಪ್ಪ. ಪಾಪ ನನ್ನ ನಂಬಿ ಮಾಡಿದ್ವು, ಈಗ ಇದ್ಕಿದ್ದಂಗೆ ಬಿಡೋದು ಅಂದರೆ ಏನೂ ಆಗೋದಿಲ್ಲ, ತಗೋ. ಗಿರ್ಜಿ, ಓ ಬರ್ರಿ ಚಂದ್ರಕ್ಕ, ಬಾ ಒಳಗೆ. ಏನಿಲ್ಲವಾ, ಅದು ಮನಿ ಓಪನಿಂಗ್ ಐತಿ, ಅದಕ್ಕೆ ಕರ್ಯಾನ ಅಂತ ಬಂದೆ. ನಾಡ್ದ ಮನಿ ಓಪನಿಂಗ್, ಮರಿಲಾರ್ದ ಬಂದ್ಬಿಡುವ. ಆಯ್ತು ರೀ ಚಂದ್ರಕ್ಕ, ಬರ್ತೇನೆ ತಗೋರಿ. ಇದು ಏನದ, ಎಷ್ಟೊತ್ತಿಗೆ? ಏನು ಎಷ್ಟೊತ್ತಿಗೆ? ಬೆಳಗ್ಗೆ ಅಲ್ಲನ? ಆಯ್ತು ರೀ, ಬರ್ತೇನೆ ತಗೋರಿ. ಇದೇನು ಮಗ ಬಂದ ನಾನು ಊರ್ಲಿಂತ್ರ? ಮಗ ತಗೊಂಬರ್ತೇನವ, ತಯಾರಾಗ್ಬಿಡು, ನಾನು ಜೋಡಿನ ಬರುವಂತೆ. ಏನು ಮಗ ಊರಿಗೆ ಬಾ ಅನ್ನತಾನ? ಹೂನ ಚಂದ್ರಕ್ಕ, ಊರಿಗೆ ಬಾ ಅನ್ನತನ. ನನಗರ ಇಲ್ಲಿಂದ ಅಲ್ಲಿ ಹೋಗಿರಾಕ್ ಬೇಜಾರು. ಈಗ ನಮ್ಮ ಸಸಿ ಏನ ಬಿದ್ದು ಕೈ ಮುರ್ಕೊಂಡಾಳಂತೆ, ಒಂದು ತಿಂಗಳು ಬಾ ರೆಸ್ಟ್ ಹೇಳ್ಯಾರ ಡಾಕ್ಟರ್ ಅಂತ ಅದಾನ. ಈಗ ನಾ ಹೋಗ್ಲಿಲ್ಲ ಅಂದ್ರೆ ಮಗ್ಗ ಸಿಟ್ಟು ಬರ್ತೈತಿ, ಮೊಮ್ಮಕ್ಕಳು ಏನು ಅನ್ಕೊಂತಾವ, ಬರ್ಲಿಲ್ಲ ನೋಡಂತೇಳಿ ಸೊಸಿಗೂ ಸಿಟ್ಟು ಬರ್ತೈತಪ್ಪ. ಅಲ್ಲ ಮತ್ತೆ ಇಂಥ ಟೈಮ್ನೇ ನಾವು ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ಈಗ ನೋಡಿದ್ರೆ ಇಲ್ಲಿ ಬಿಟ್ಟು ಹೋಗಕ್ಕೆ ಬರ್ಲಂಗ ಐತಿ, ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಯ್ತು ನೋಡು. ಹೌದನ? ಅಯ್ಯೋ ಪಾಪ, ಆದರೂ ಈ ಕರ್ದಾರಾಗ ಹೋಗ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತತ್ ನೋಡು, ಹೌದಿಲ್ಲ? ಹಂಗಾಗೈತಿ. ಈಗ ಶಾಂತಕ್ಕನ ಮನೆಗೆ ಹೋಗಿ ಹೇಳಾರ ಹೇಳ್ತೇನೆ, ಮತ್ತೆ ಹಿಂಗೆ ಹೋಗೋದೈತವ ಅರ್ಜೆಂಟ್ ಅಂತೇಳಿ. ನಾನು ಶಾಂತಕ್ಕನ ಮನೆಗೆ ಹೊಂಟೇನೆ ನೋಡು, ಬರ್ತೀಯನ? ನಡಿ ಹೋಗ್ಬರೋಣ. ಒಂಟಿಯಾಗಿರುವುದು ಬೋರ 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 ಬೋರ, ಆಕಳವಾಗಿರುವುದು ಬೋರ 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 ಬೋರ. ಏನಪ್ಪ ಹಾಡು ಜೋರೈತಲ್ಲ? ಬಂತ್ ನೋಡ್ ದಂಡ ಪಿಂಡ್ ಗಂಡ. ಬೇಜಾರಾಗತ್ತ ನನಗೆ. ಎಲ್ಲ ಹಾಳಾಗೋಗಿದ್ದಿ? ಅಯ್ಯೋ, ನಿನ್ನ ಗಂಡ ಹಿಂಗ ಅಲ್ಲಿ ಮಾತಾಡೋದು ಒಟ್ಟು ಚಂದಾಗಿ ಮಾತಾಡೋದು, ಯಾ ನಮ್ಮ ಮರ್ಯಾದಿಲ್ದಂಗೆ ಮಾತಾಡ್ತಿ ಎಂತಾನ? ಹೌದು ಮತ್ತೆ. ನೋಡಲ್ಲ ನಿಮ್ಮ ಅಣ್ಣ ಅತಿಗೆ ನಿಮ್ಮ ಅವನು ಬೆನ್ನ ಹತ್ಕೊಂಡೋಗ್ಯಾಳ ಪಿಕ್ಚರ್ ನೋಡಕ್ಕೆ, ಗೊತ್ತನ? ನಾನು ಬರಕ್ಕೆ ಅಂತೇಳಿ ಜಗಳ ಮಾಡಿ ನಾನು ಮನೆಗೆ ಎಷ್ಟು ಬೇಜಾರಾಗತ್ತೈತಿ. ಮಾಮ ಎಲ್ಲರೂ ಕರ್ಕೊಂಡು ಹೋಗ. ಎಲ್ಲಿ ಹೋಗನ್ಲೇ? ನಿಮ್ಮ ಅಪ್ಪ ಫೋನ್ ಹಚ್ಚಿದ ನೋಡಿ, ನೀನು ಕರ್ಕೊಂಬರ್ಬೇಕಂತ. ಹೌದಾ? ಎಲ್ಲಿಗೆ? ಎಲ್ಲಿಗಂದ್ರ ಕುಬಸ್ ಐತಲ್ಲ, ಅದಕ್ಕೆ ನಿಂಗೆ ಸೀರೆ ಕೊಡಿಸ್ತಾರಂತ. ನಿನ್ನ ಕರ್ಕೊಂಡು ಹೋಗಿ ಎಂತಾದ್ ಬೇಕಂತ ಸೀರೆ ಕೊಡಿಸ್ತಾರಂತ. ಬಾ. ಸೀರೆ 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 ಎಲ್ಲೆಲ್ಲ ಹಾರೈತೆ, ಸೀರೆ 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 ಮನಸೂರೆ ಮಾಡೈತೆ. ಹಾಡು ಹೇಳವಂತಿ. ಈಗ ಬಾ, ಫಸ್ಟ್ ಹೋಗೋಣ. ಮಾವ ನೀನು ಒಂದ್ ಸೀರೆ ಕೊಡ್ಸ. ನಿಮ್ಮ ಅಪ್ಪ ಕೊಡ್ಸಕತ್ತಿಲ್ಲ ಈಗ, ಮತ್ ನಾ ಬೇರೆ ಕೊಡಿಸ್ಲೇನ? ಚೀ ಚಿ ಚಿ, ಎಂತ ಕಂಜಸೈತು ಮರ ಇರತ್ತಾಗ. ಹೋಗ ಮಾವ, ನೀರ ತಗ. ಅಲ್ಲ ಹಾಡ ಐತಪ್ಪ, ಏನ ಆ ತಂದಿ ಕೊಡ್ಸು ಸೀರೆ ಮದುವೆ ಆಗು ಮಟ, ತಾಯಿ ಕೊಡ್ಸು ಸೀರೆ ತಾಯಿ ಆಗು ಮಟ, ಬಂಧು ಬಳಗ ಕೊಡ್ಸು ಸೀರೆ ಬಾಣ್ ಹೋಗು ಮಟ, ಗಂಡು ಕೊಡಿಸಿದ್ದ ಕೊನೆ ಉಸಿರು ಮಟ ಅಂತೇಳಿ ಕೊಡ್ಸ ಅಂದ. ಚಲೋದ ಹಂಗ್ಯಾಕ್ ಮಾಡ್ತೀಯ? ಕಾಯಿ ಹಂಗ ಮಾರಿ ಮಾಡ್ಕೊಂಡು. ಅಲ್ಲ ಹೊಟ್ಟೆಗಿರೋದು ನೀನ್ ಕೂಸು ದಿನ ಅವತ್ತ ಒದಿತೈತಿ ನನ್ನ. ಎತ್ ಬೇಕ ತೊಳ್ಳಾಡ್ತತಿ, ಹೊಟ್ಟೆಗ ಬ್ರೇಕ್ ಡ್ಯಾನ್ಸ್ ಮಾಡಕತ್ತೈತಿ. ಇಷ್ಟೆಲ್ಲ ತ್ರಾಸ ಅನ್ಭವಿಸ್ತಾನೆ, ನನಗೊಂದು ಸೀರೆ ಕೊಡ್ಸಲ್ಲ ನೀನು? ಒಬ್ಬ ಏನ್ ಜೋರ್ ಮಾಡ್ತಿಲ್ಲ ನೀನು? ಆಯ್ತು ಕೊಡು, ಕೊಡಿಸ್ತೀನಿ. ಅದಕ್ಕೆ ಚೀರಾಡ್ತಿ? ಚಲೋದು ಕೊಡಿಸ್ಬೇಕಾ? ಅಲ್ಲಲ್ಲಿ ಕುಬಸ್ದಾಗ ತವ್ರ ಮನೆಯವ್ರು ಕೊಟ್ಟಿದ್ದ ಹುಡ್ಕೋಬೇಕು. ಕುಬಿಸ್ದಾಗ ತವ್ರ ಮನೆ ಕೊಟ್ಟಿದ್ದು ದುಡ್ಕೊಂತೇನೆ, ನಂಗೆ ಗೊತ್ತೈತಿ. ಆಮೇಲೆ ನೀನು ದುಡ್ಕೋಬಾರ್ದಂತ ಏನಾರ ರೂಲ್ಸ್ ಐತೆನ? ಕುಡಿ ತುಂಬದ್ ಮುಗಿದ್ಮೇಲೆ ನೀನು ದುಡ್ಕೋತೇನೆ ಅಷ್ಟೇ. ನಂಗೆ ಅದೆಲ್ಲ ಗೊತ್ತಿಲ್ಲ, ಕೊಡಿಸ್ಬೇಕು ಅಂದ್ರೆ ಕೊಡಿಸ್ಬೇಕು. ಆಯ್ತು ತಗೋರು ಮರೆ, ಕೊಡಿಸ್ತಾನ.
ಹೋಗಿ ತಯಾರ ಬರ್ತೀಯನ? ತಯಾರಾದೇನೆ 20 ಸಲ ಅರ್ಬಿ ಕಳೆದು ಉಟ್ಕೊಳಕ್ ಬೇಜಾರು ಮಾಮ. ನೀ ಸೀರೆ ಕಟ್ಸ್ಬಿಡ, ಚೂಡಿದಾರ್ ಕಳಿಸ್ತೀಯ. ಯಾಕಂದ್ರೆ ಸೀರೆ ಬೇಜಾರಕ್ಕ ಉಟ್ಕೊಳಕ್ಕ ಬಿಚ್ಚಾಕ, ಅದೇ ಚೂಡಿದಾರ್ ಅಂದ್ರೆ ಪಟಕ್ಕನೆ ಏರ್ಸ್ಕೊಂಡ್ಬಿಡ್ಬೋದ, ಏನಂತೆ? ಮತ್ ಈಗ ಅಂದಿ ಗಂಡ ಕೊಡ್ಸೋ ಸೀರಿ ಕೊನೆ ಉಸಿರಿರೋ ಮಠ ಅಂತ. ನಾ ಬದಲ್ಸೇನೀಗ ಅದನ್ನ. ಗಂಡ ಕೊಡಿಸೋ ಚೂಡಿದಾರ ಕೊನೆಯ ಉಸಿರು ಇರುವ ತನಕ, ಹೆಣ್ಣಿನ ಜನುಮ ಇರುವ ತನಕ ಅಂತೇಳಿ. ಅಯ್ಯೋ ನಿನ್ನ. ಆಯ್ತು ನಡಿ, ತಡಿ ಬಂದೆ ಟಾಯ್ಲೆಟ್ಗೆ ಹೋಗ್ಬರ್ತೀನಿ. ಬೆಳಗ್ಗಿಂದ ದೆಸಲ ಉಕ್ಕಿ ಮಾವ ತಕೊಳ್ಳಾಕ್ರ ಕಟ್ಕೋದನ್ನ. ಹೇಳದ್ರಾಗ ಅರ್ಧ ಜೀವನ ಆಗಿ ಹೊತ್ತು ಹೋಗತ್ತ. ಅಮ್ಮರೇ ಎಲ್ಲ ಕೆಲಸನೂ ಮುಗಿಸಿವ್ನಿ. ಬೋ ಬೇಸರ ಆಗ್ತೈತಿ. ತಟಗೋ ಮಕ್ಕ ಮನಿಕಂತೀನಿ. ಮಕ್ಕರೇ ಇವ ಪಾಪ, ನೀನು ಬೆಳಗಿಂದ ಕೆಲಸ ಮಾಡಿ ಸಾಕಾಗಿರ್ತಿ. ಅಂದಂಗೆ ಯಶೋದಮ್ಮರು ಎಲ್ಲೋದ್ರು? ಯಶೋದಮ್ಮ ನಿಂಗೆ ಹೇಳೋಗಿಲ್ಲ, ಪಿಕ್ಚರ್ಗೆ ಹೋಗ್ಯಾರ. ಅಯ್ಯೋ ದೇವ್ರೇ ಶಿವನೇ, ನಂಗೆ ಊಟಕ್ಕೂ ಕೊಟ್ಟಿಲ್ಲ, ಹಂಗೆ ಹೋಗವ್ರ. ತಲೆ ಕೆಡಿಸ್ಕೊಬೇಡ, ಇವತ್ತು ಅಡ್ಗಿ ಮನಿನ ನಿಂದ. ನಾನು ಹೊರಗುಂಟೇನಿ, ನನ್ನ ಗಂಡು ಹೊಂಟೇವಿ. ಅತ್ತಂತರೂ ಮನೆಯಾಗ ಇಲ್ಲೇ ಇಲ್ಲ. ಏನ ಕುಣ್ಕೋತ ಪಿಕ್ಚರ್ಗೆ ಹೋಗ್ಯಾಳ. ಮನೆಯಾಗ ಯಾರು ಇಲ್ಲ. ಅಮ್ಮ ಒಂದೈತಿ, ಅಮ್ಮ ಊಟಕ್ಕೆ ಕೊಟ್ಟತಿ. ನಮ್ಮ ಅವರು ಹೊರಗೆ ಹೋಗ್ಯಾರ. ತಗೋ ಎಲ್ಲ ಅಡಿಗೆ ಮನೆಯಾಗ ಇರೋದೆಲ್ಲ ನಿಂದೇ ವೃತ್ತ ಬರ್ದಾಗೈತಿ. ಶಾಂತಕ ಬಾರ ಗಿರ್ಜಿ. ನಾ ಬಿಟ್ಟು ಬಂದಿಲ್ಲ, ಚಂದ್ರಕ್ಕನು ಬಂದಾಳ. ಅಲ್ಲಿ ಚಪ್ಪಲ್ ಬಿಚ್ಚಿ ಕಾಲು ತಗೊಳತ. ಆಕೆದಕ್ಕೆ ಬಂದಾಳ? ಬಂದ್ಲು. ಬಾರ ಚಂದ್ರಕ್ಕ, ಕುಂದ್ರಿ ಬಾ. ಕುಂದ್ರದವ. ಅಂದಾಗ ಶಾಂತಕ್ಕ, ನಮ್ದು ನಾಳೆ ಬಿಟ್ಟು ನಾಡ್ದ ಮನಿ ಓಪನಿಂಗ್ ಐತಿ, ಬಂದ್ಬಿಡ್ರಿ ಬಾ. ಮತ್ತೆ ಮನ್ಯಾಗ ಎಲ್ಲಾರನು ಕರ್ಕೊಂಡ ಬರ್ಬೇಕು. ಹೌದಾ, ಆಯ್ತಾಯ್ತು ಬರ್ತೇವೆ ತಗೋ. ಮತ್ತೆ ಏನ್ ಸಮಾಚಾರ? ಹೆಂಗ್ ನಡ್ಯಾಕತ್ತೈತಿ ವ್ಯಾಪಾರ? ಚಲೋ ನಡ್ಯಾಕತ್ತೈತೇನ? ನಡೀತಾ ಐತಿ. ಬಾ ಕುಂದ್ರ ಬಾ. ವ್ಯಾಪಾರ ತಕ್ಕ ಮಟ್ಟಿಗೆ ನಡೀತಾ ಐತವ ದೇವ್ರ ದಯದಿಂದ. ಅಂದಂಗ ನಿನ್ನೆ ಆಕಿ ಎಂಕವ ಜಗಳ ತೆಗ್ದಿದ್ಲಲ್ಲ, ಏನದ? ಆಕಿ ಮೊಮ್ಮಗ ಆರಾಮದಂತ? ನಿನ್ನೆ ತೆಗ್ದಿದ್ಲ ಜಗಳ, ಒಟ್ಟು ಇಲ್ಲೇನು ಬಂದಿಲ್ ಬಿಡು. ಜಗಳ ಮಾಡ್ಕೊಂತ ಬಂದ್ಲಂದ್ರೆ ಬರಬ್ಬರಿ ಹೇಳ್ತೇನೆ. ನಿನ್ನ ಮೊಮ್ಮಗೆ ಏನ್ ತಿಂದು ಅಂತಿ ಮಾಡ್ಯಾನ ಏನೋ? ಸುಳ್ಳು ಬಜ್ಜಿ ಮಿರ್ಚಿ ಬಂದಾಳ. ಅಲ್ಲ, ಆಕಿ ಕೊಟ್ಟ ಬಜ್ಜಿ ಮಿರ್ಚಿನ 8 ಮಂದಿ ಕೊಟ್ಟೇವ್ ನಾವು, ಹೌದಿಲ್ಲ? ಅವ್ರು ಯಾರಿಗೆ ಆಗ್ಲಾರ್ದು ಅಂತಿ ಬೇದಿ ಈಕಿಗೆ ಹಾಕತ್ತಂತ. ಸುಮ್ಮನೆ ಏನೋ ಒಂದು ಮಾತಾಡ್ತಾವ. ಅದು ಕರೆ ಅನ್ನ. ನಾನು ಅದೇ ಅಂತೀನಿ. ಮೊನ್ನೆ ನಮ್ಮ ಮನೆಯವರು ತಂದಿದ್ರಲ್ಲ ನಿಮ್ಮ ಕಡೆನ, ಏನು ರುಚಿಯಾಗಿದ್ದು, ಏನು ತಾನ ಬಾಯಾಗಿಟ್ರೆ ಕರಗ್ಬೇಕು, ಅಟ್ಟು ರುಚಿಯಾಗಿದ್ದು ಬಿಡು. ಭಾರಿ ರುಚಿಯಾಗಿದ್ದುವ. ಯಾರು ಗಿರ್ಜಿನ ಹದ ಮಾಡ್ತಾಳನ? ನಾನು ಹದ ಮಾಡಿ ಹಾಕಿದ್ದೆ. ಅಯ್ಯೋ ಹಿಟ್ಟು ಉಪ್ಪು ಎಲ್ಲ ಹವಣಿ ಮಾಡೋದು ನೀನು ಹಂಗಾರ? ನಾನೇ ಮಾಡಾಕದ. ಅಯ್ಯೋ ಹಂಗಾರ ಇನ್ಮೇಲೆ ಹೆಂಗೆ ಅಲ್ಲಿ ಬಜ್ಜಿ ಮಿರ್ಚಿ ತೊಗೊಳೋದು? ಅಲ್ಲ, ಶಾಂತಕ್ಕೆ ರುಚಿ ಮಾಡ್ತಾಳೆ ಬಿಡು, ಅದೇನಿಲ್ಲ ನನಗೆ. ಆದರೂ ಒಬ್ರು ಕೈ ಕುಂತಿರ್ತತಲ್ಲ, ಅವರ ಮಾಡಿದ್ರೆ ಇನ್ನೂ ಚಲೋ ಆಗದ. ಏನು ಹೇಳಾಕತ್ತಿ ಚಂದ್ರಕ್ಕ? ಶಾಂತಕ್ಕ, ಅದು ನನ್ನ ಮಗ ಬಂದಾನ. ಹೌದಾ? ಚಲೋ ಆತ್ಬಿಡ. ಅಯ್ಯೋ ಏನು ಚಲೋನ ಏನವ. ನನ್ನ ಸೊಸಿ ಏನೋ ಬಿದ್ದು ಕೈ ಏನೋ ಮಾಡ್ಕೊಂಡಾಳಂತ. ಅದಕ್ಕೆ 1 ತಿಂಗಳು ಡಾಕ್ಟ್ರ್ ಏನು ಕೆಲಸ ಮಾಡಬೇಡ್ರಿ, ಪೂರ ವಿಶ್ರಾಂತಿ ತಗೋರಿ ಅಂತ ಹೇಳ್ಯಾರಂತ. ಹಾಗಾಗಿ ನಾನು ಕರ್ಯಾಕೆ ಬಂದಾನ. ಈಗ 1 ತಿಂಗಳು 1.5 ತಿಂಗಳಾರ ನೀ ಬಂದಿರ್ಬೇಕವ ಅಲ್ಲೇ. ಈಗ ಮಮ್ಮ ಹುಡುಗರು ನೋಡ್ಕೊಳಕ್ಕೆ, ನನ್ನ ಮನ್ಯಾಗ ಅಕ್ಕಿನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಅದ. ನಾ ಏನು ಮಾಡೋದಂತೇಳಿ ತಿಳಿವಲ್ತು. ಹೌದಾ? ಅಯ್ಯೋ ದೇವ್ರೆ, ಇದು ಒಳ್ಳೆ ಧರ್ಮ ಸಂಕಟ ಆತಲ್ಲ ಗಿರ್ಜಿ. ಈಗ ಏನು ಮಾಡ್ಬೇಕಂತ ಮಾಡಿ? ಅಲ್ಲ, ಈಗ ನೀ ಹೋದಿ ಅಂದ್ರೆ ಮಾಡೋದು ಹೆಂಗೆ ಏನು ನನಗೇನು ಗೊತ್ತಾಗವಲ್ತವ. ಏನು ಮಾತಾಡಿದ್ರು ತೆಪ್ಪ ಆಕತಿ. ಈಗ ನನಗೂ ಏನು ಹೇಳ್ಬೇಕಂತೇಳಿ ತಿಳಿವಲ್ತು ನೋಡು. ನನಗೂ ಅದ ಗೊತ್ತಾಗವಲ್ದು ಶಾಂತಕ. ಅಲ್ಲ, ಆಕೆ ನಿನ್ನ ಸೊಸಿ ಅವು ಅದು ಇಲ್ಲನ? ನನ್ನ ಸೊಸಿ ಅವ್ವ ಅಪ್ಪ ಅವಾಗ ಬೇರೆಗಿದ್ರಂತೆ. ನನ್ನ ಸೊಸಿ ಅವ್ಗ ಏನಪ್ಪ ಒಟ್ಟು ನನಗೂ ಗೊತ್ತಿಲ್ಲ, ಆಕೆ ಬಂದಿಲ್ಲ ಅಂತೆ. ಅಂದ್ರೆ ನನಗನ್ಸತಿ ಇಲ್ಲೇ ಏನಾರು ಬಿಟ್ಟು ಬರಲಾರ್ದಂಥದ್ದಾಯ್ತು, ಏನು ಸುಡ್ಗಾಡ ನಂಗೆ ಗೊತ್ತಿಲ್ಲ. ಈಗ ಒಟ್ಟು ನನ್ನ ಮಗ ಕರ್ಯಾಕ ಬಂದಾನ. ಅಲ್ಲ ಚಂದ್ರಕ್ಕ, ಹೆಂಗೆ ಅನ್ನಕತ್ ನಾ ಬರೋಕ್ಕಾಗಲ್ಲ, ನಿಮ್ಮ ಅತ್ತಿ ಕರ್ಸ್ಕೊ ಅಂತೇಳಿ, ಹೌದಿಲ್ಲ? ನಾಳೆ ನನಗೆ ಮರ್ಯಾದೆ ಉಳಿತೈತೇನೆ ಹೇಳಿ? ನನ್ನ ಸೊಸಿ ನನ್ನ ಮರ್ಯಾದೆ ಕೊಡ್ತಾಳ? ಆಕಿಗೆ ಆರಾಮಿಲ್ದಾಗ ಕಷ್ಟದಾಗ ನಾ ಹೋಗಿ ಮಾಡಲಿಲ್ಲ ಅಂದ್ರೆ? ಅದು ಕರೆವಾ, ಅದು ಕರೆ ಗಿರ್ಜಿ, ಅದೇನು ಸುಳ್ಳಲ್ಲ ಬಿಡ. ಹಂಗಾರ ಎಂದು ಹೋಗ್ಬೇಕಂತ ಮಾಡಿ? ಇವತ್ತು ಶಾಂತಕ್ಕ ಬಂದಾನ, ಕರ್ಕೊಂಡು ಹೋಗಾಕ ಬಂದಾನ ನನ್ನ. ಅಯ್ಯೋ ದೇವ್ರೆ, ಏನು ಮಾಡೋದ ಈಗ? ನನಗೂ ಏನು ಮಾಡ್ಬೇಕಂತ ತಿಳಿವಲ್ತ ಶಾಂತಕ್ಕ. ಪಾಪ ನೀನು, ನಾನು ಮಾಡ್ತೇನೆ ಇದಕ್ಕೆ ಹಮ್ಕೊಂಡು, ಈಗ ನಾ ಮಾಡತ್ತಿಲ್ಲ, ಏನು ಮಾಡೋದಂತ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಬೇಕಾದ್ರೆ ನಾ ಮಾಡ್ತೇನೆ ನೋಡು. ಗಿರ್ಜಿ ಬರೋ ಮಟ್ಟ ಬೇಕಾದ್ರೆ ನಾ ಮಾಡ್ತೇನೆ. ಗಿರ್ಜಿ ಕೊಡು ಪಗಾರನ್ನು ನನಗೆ ಕೊಡ್ರಿ, ಅದಕ್ಕೇನೈತಿ? ನನ್ನ ಕೈಯಾಗ 4 ರೊಕ್ಕ ಅಕ್ಕವು. ಹೌದಾ? ಚಲೋ ಆತಲ್ಲ ಹಂಗಾರ. ಶಾಂತಕ್ಕ, ನನ್ನ ಮಗನೂ ಬಾಯಿಗೆ ಮನಂಗೆ ಬೈತಾನವ. ಏನು ಬಜ್ಜಿ ಮಿರ್ಚಿ ಮಾಡೇ ಜೀವನ ಮಾಡ್ಬೇಕನ್ ನೀನು? ಊರನ್ ಮಂದಿ ಇದ್ರಿಗೆ ನನ್ನ ಮರ್ಯಾದೆ ಕಳ್ಯಾಕ ಹಂಗೆ ಹಿಂಗೆ ಅಂತ ಒದರಾಡಕತ್ತಿ ಬಿಟ್ಟತ್ವ. ಹೇಳಿದ ಮಾತು ಕೇಳವಲ್ತು. ಹೌದಾ? ಇರ್ಲಿ ಬಿಡಿ ಗಿರ್ಜಿ, ಅದಕ್ಕೆ ಯಾಕೆ ತೆರಿ ಕೆಡಿಸ್ಕೊಂತಿ? ಮತ್ತೆ ಚಂದ್ರವು ಬರ್ತೇನೆ ಅನ್ನಕತ್ತಾಳಲ್ಲ, ನೀ ಬರೋ ಮಟ್ಟ ಮತ್ತೆ ಆಕಿನ ಬರವಾಳಕ್ಕ. ಆದ್ರೆ ಶಾಂತಕ್ಕ ಒಂದು ಕರಾರು, ನಾ 2-3 ದಿನ ಬಿಟ್ಟು ಬರೋಕಿನ್. ಮತ್ತೆ ಈಗ ಬರೋಕ್ಕಾಗಲ್ಲ, ಯಾಕಂದ್ರೆ ನಂದು ಮನೆ ಓಪನಿಂಗ್ ಐತಿ, ಅದು ಇದು ಕೆಲಸ. ಓಪನಿಂಗ್ ಮುಗಿದ್ಮ್ಯಾಗ 1 ದಿನ ವಿಶ್ರಾಂತಿ ತೊಗೋಬೇಕು. ಮತ್ತು ನನಗಾಗಲ್ಲ, ನಾ ಒಂದು 2-3 ದಿನ ಬಿಟ್ಟೆ ಬರೋದು. ಹೌದಾ? ಅಲ್ಲಿ ಮಟ ನಾ ಮಾಡ್ಕೋತೀನಿ ತಗೋ. ಹೆಂಗಾರ ನಾ ಅದೇನಲ್ಲ, ನಾ ಬಿಡ್ತೇನೆ ತಗೋ. ಇವ್ ನನ್ನ ಮಗನೂ ಇರ್ತಾನೆ. ಸರಿ ತಗೋರಿ, ಹಂಗಾರ ನಾ ಬರ್ತೇನೆ. ಏನಾರು ಇದ್ರೆ ಹೇಳಿ ಕಳಿಸ್ರಿ. ಓಪನಿಂಗಿಗೆ ಬರೋದು ಮಾತ್ರ ತಪ್ಪಿಸ್ಬೇಡ್ರಿ. ಗೌಡ್ರಿಗೂ ಹೇಳ ಶಾಂತಕ್ಕ, ನಮ್ಮ ಮನೆಯವರು ಹೇಳ್ತೇನೆ ಅಂದಾರ ಗೌಡ್ರಿಗೆ. ಸಿಕ್ಕರು ಚಲೋ ಆತ, ಇಲ್ಲಾಂದ್ರೆ ನೀನು ಒಂದು ಮಾತು ಹೇಳ.
ಆಯ್ತಾಯ್ತು. ಏನು ಮಾಡೋದ್ಲಿ ಗಿರ್ಜಿ, ಹಂಗೆ ಮಾಡಿ ಶಾಂತಕ್ಕ. ನನಗಂತೂ ಹೋಗಾಕ ಮನಸ್ಸಿಲ್ಲ. ಏನು ಮಾಡ್ತೀವಿ ಹೇಳ, ಹೋಗ್ಲಿಲ್ಲ ಅಂದ್ರೆ ಮಗ್ಗ ಸಿಟ್ಟು ಬರ್ತೈತಿ. ಹೋಗಾಕ ನನಗೆ ಮನಸ್ಸಿಲ್ಲ. ಅಯ್ಯೋ ಅಡ್ಕತ್ರ ಗಡಿಗೆ ಸಿಕ್ಕಂಗೆ ಆಗೈತವ ನನ್ನ ಬಾಳೆ. ಇರ್ಲಿ ಬಿಡ, ಮತ್ತೆ ಏನು ಮಾಡೋಕ್ಕಾಕತಿ. ಒಂದು ರೀತಿ ಅವ್ರು ಹೇಳೋದು ಸರಿನೇ. ಈಗ ಬೆಂಗಳೂರಾಗ ಮಗ ಅದಾನ, ನೀ ಇಲ್ಲಿ ಬಜ್ಜಿ ಮಿರ್ಚಿ ಮಾಡ್ತಿ ಅಂದ್ರೆ ತಿಳ್ಕೊಳ್ಳೋರು ಹಂಗೆ ತಿಳ್ಕೊಂತಾರಲ್ಲ. ಮಗ ನೋಡ್ಕೊಳ್ಳಲ್ಲ ಅದಕ್ಕೆ ಮಾಡಾತಾಳ ಗಿರ್ಜವ್ವ ಅಂತೇಳಿ ಅದ್ರ ಸಂಬಂಧ ಹೇಳಿರ್ಬೇಕು. ಇರ್ಲಿ ಬಿಡ್ನಿ, ಅದ್ರ ಮನ್ಸಿಗೆ ಅಂತ ಅಸ್ತ್ರ ಇದು ಚಿಂತೆ ಮಾಡಬೇಡ. ಅದ್ರ ಬಗ್ಗೆ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಹೋಗಿ ಬಾ, 2 ತಿಂಗಳು ಇದ್ದ ಬಾ. ಹಂಗೆ ಯಾಕೆ ಮತ್ತೆ ಮೊಮ್ಮಕ್ಕಳ ಮನಸ್ಸಿನಾಗೂ ನಮ್ಮಮ್ಮ ಬರಲಿಲ್ಲ ಅನ್ನಂಗೆ ಆಗೋದು ಬೇಡ ಏನು. ಅಷ್ಟೇ ಮಾಡ್ತೀನಿ. ಬರ್ತೀನ ಶಾಂತಕ್ಕ. ಹಾಂ ಆಯ್ತು ಆಯ್ತು, ಹೋಗಿ ಬಾ ಗಿರ್ಜಿ. ಹಾಂ ಪಾಪ ಹೋಗಾಕ ಮನ್ಸರ ಇಲ್ಲ ಅದಕ್ಕೆ. ಅಲ್ಲ ಅತ್ತಿ, ಆ ಚಂದ್ರವನ್ನ ಕರ್ಕೊಳ್ಳೋದು ಬ್ಯಾಡ ಅಂತೇನೆ ನಾನು. ಒಣ ಜಗಳಕ್ಕಿವು ಭಾಳ ಜಗಳ ಗಂಟೆದಾಳಕ್ಕೆ. ಯಾಕೋ ನನಗಂತೂ ಮನಸ್ಸೇ ಇಲ್ಲಪ್ಪ ಆಕಿನ ಕರ್ಕೊಂಡು ಮಾಡುವಂಥದ್ದು. ಈಗ ಒಂದು 2-3 ದಿನ ನಾವು ಮಾಡ್ಕೊಳ್ಳೋಣ, ಆಮೇಲೆ ನಮ್ಗೆ ಕರೆಕ್ಟ್ ಆಯ್ತು ನಾವು ಮಾಡ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಅಷ್ಟೇ ಆಕಿನ ಕರಿನಂತ. ಅಷ್ಟೇ. ಯಪ್ಪ ಮನೋಜ, ನೀ ನನಗೆ ಬುಕ್ಕಿನ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂದರೆ ನನಗೆ ಓದೋದು ಭಾಳ ಕಷ್ಟ ಆಗ್ತಿತ್ತು ನಿಜವಾಗ್ಲೂ. ಅಯ್ಯಪ್ಪ ಎಕ್ಸಾಮ್ಸ್ ಎಷ್ಟು ಟಫ್ ಇತ್ತು ಗೊತ್ತಾ. ಇವತ್ತು ಟೆಸ್ಟ್ ಎಲ್ಲ ಬರ್ದೀನಿ ಇವತ್ತು. ನನಗೇನೋ ದೇವ್ರ ದಯದಿಂದ ಸ್ಕಾಲರ್ಶಿಪ್ ಸಿಕ್ಕರೆ ಎಷ್ಟು ಖುಷಿ ಆಕೈತೆ ಗೊತ್ತಾನ. ನಮ್ಮ ಅಪ್ಪಗೆ ಏನಾರು ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಆಕನ. ಗೊತ್ತಾತ ಬುಕ್ ಯಾರು ತಗೊಂಡಿದ್ರು ಅಂತ ಹೇಳಿ? ಆಕಿನೇ ಸುಮಾ ತಗೊಂಡಿದ್ಲು. ಅವತ್ತು ಮೇಡಮ್ ನಿನ್ನ ಹೊಗಳಿದ್ರಲ್ಲ, ಅವತ್ತೇ ಸುಮಾರು ಭಾಳ ಬೇಜಾರಾಗಿತ್ತು. ಏನಾರ ಮಾಡ್ಬೇಕು ಅಂದ್ಕೊಂಡಿದ್ಲು. ಆಮೇಲೆ ನಂಗೆ ಗೊತ್ತಾಗಿದ್ದು. ನಾನು ಅದಕ್ಕೆ ಮನೋಜಿಗೆ ಹೇಳಿದೆ, ಏನೋ ಎಡವಟ್ಟು ಆಗುವಂಗೈತೆ ನೋಡಿ ಮನೋಜ ಅಂತೇಳಿ. ಅಲ್ಲ ನೀ ನನಗೆ ಹೇಳೋದು ಬಿಟ್ಟು ಮನೋಜಿಗೆ ಹೇಳಿದ್ರೆ ಹೆಂಗೆ? ಅಯ್ಯ ನಾನೇನಾರ ಹಂಗೆ ಹೇಳಿದೆ ಅನ್ಕೋ, ನಿಂದು ಎಕ್ಸಾಮ್ ಐತೆ ಓದ್ಕೊಳ್ಳೋದು. ಈ ಟೆನ್ಷನ್ ಮಾಡ್ಕೊಂಡು ಕುಂದಿರ್ತಿದ್ದೆ, ಏನಾಕತ್ತೋ ಏನೋ ಎತ್ತ ಅಂತೇಳಿ. ಅದಕ್ಕೆ ನಿಂಗೆ ಹೇಳಿಲ್ಲ. ಆದರೆ ಹಿಂಗಾಕತಿ ಅಂತ ನನಗೂ ಗೊತ್ತಿದ್ದಿಲ್ಲ. ಆ ಸುಮ್ಮಂಗೆ ಸರ್ಯಾಗಿ ಬೈಬೇಕಿತ್ತು ನೀನು. ಸುಮ್ಮನೆ ಇದ್ದೇನೆ? ಬೈದೆ, ಸುಮ್ಮಂಗೂ ಬೈದೆ. ಅದಕ್ಕೆ ಏನು ಮಾಡ್ಬೇಕು ಹೇಳು. ಈಗ ಬೈಬೋದಷ್ಟೇ, ಭಾಳ ಅಂದ್ರೆ ಏನು ಅವಳ ಮನಸ್ಥಿತಿ ಚೇಂಜ್ ಮಾಡೋಕ್ಕಾಕೈತನ. ರಾತ್ರಿ ಅಷ್ಟು ಹೇಳಿನಿ, ಓದ್ಕೋ ನೀನು ಮುಂದೆ ಬರುವಂತಿ ಅಂತೇಳಿ. ಹ್ಞೂ ಅಂತೇಳಿ ಆಗ ಒಂದು ಅರ್ಧ ತಾಸು ಓದ್ಕೊಂಡ್ಲು. ವಾಪಸ್ ಫೋನ್ ಬಂದು ಮಾತಾಡ್ಕೋ ಅಂತ ಕುಂತ್ಲು, ಚಾಟಿಂಗ್ ಮಾಡ್ಕೊತ. ಮುಗೀತು ಅಷ್ಟೇ. ಅಯ್ಯೋ ಹೋಗ್ಲಿ ಬಿಡ, ಆಕಿಗೆ ರೊಕ್ಕಕ್ಕೆ ತತ್ತಿರಿಲ್ಲ. ರೊಕ್ಕ ಅವರಪ್ಪ ಅವರು ಇಬ್ಬರು ಬಂದು ಕೊಡ್ತಾರ. ಹಾಗಾಗಿ ಆಕಿಗೆ ದುಡ್ಡಿಂದ ಅವಶ್ಯಕತೆ ಏನು ಜಾಸ್ತಿ ಇಲ್ಲ. ಅದಕ್ಕೆ ಓದ್ಬೇಕು ಅಂತಲೂ ಅನ್ಸಂಗಿಲ್ಲ ಆಕಿಗೆ. ಈಗ ದುಡ್ಡಿನ ಹಸಿವಿದ್ದವ್ರು ನಾವಲ್ಲ, ನಮ್ಗೆ ಓದ್ಬೇಕು ಮಾಡಬೇಕು, ಒಂದು 4 ಕಾಸು ದುಡಿಬೇಕು, ಕೈಯ ಪಗಾರ ತೊಗೋಬೇಕು ಅನ್ನೋ ಆಸೆ ಇರ್ತೈತಿ. ಹೋಗ್ಲಿ ಬಿಡು, ಖುಷಿ ಹೆಚ್ಚಾಗಿ ಬೇಜಾರಾಕಿ. ಅದಕ್ಕೆ ಈಗ ಮನೋಜ್ಗೆ ಹೇಳಿದೆ, ಮನೋಜ್ ಬುಕ್ ತಂದು ಕೊಟ್ಟನಲ್ಲ ಅಂತೂ ಇಂತು. ಹೌದಪ್ಪ. ಈಗೇನು ಟೆಸ್ಟ್ ಎಲ್ಲ ಬರ್ದೇನಾ? ಓ ಎಲ್ಲ ಬರ್ದೆ, ಖುಷಿ ಆಯ್ತು ನನಗೆ. ಎಷ್ಟು ಖುಷಿ ಆಯ್ತು ಗೊತ್ತನ. ಯವ್ವ ಬರ್ಯಾಕೆ ಅಕ್ಕತ್ತೋ ಇಲ್ಲ ಅಂತ ಮಾಡಿದ್ದೆ. ಮಮ್ಮಿಂದ ಮಕ್ಕ ನನ್ನ ಬ್ಯಾಗ್ನಾಗ ಐತಿ ಅಂತ ತೆಗೆದು ಕೊಟ್ಲಲ್ಲ, ನಂಗೆ ಶಾಕ್. ಏನಪ್ಪ ಈಕೆ ಇಂಥ ಕೆಲಸ ಮಾಡಿಬಿಟ್ಲಲ್ಲ, ಅಯ್ಯೋ ದೇವ್ರೆ, ಯಾರು ನಂಬೋದು ಯಾರನ್ನ ಬಿಡೋದು ಅನ್ನಂಗೆ ಆಗ್ಬಿಡ್ತು. ನಿಜ ಹೇಳ್ತೀನಿ ಮನೋಜ, ನಂಗೆ ಯಾವ್ದಾರು ಒಳ್ಳೆ ಹಾಸ್ಟೆಲ್ ಸಿಕ್ಕರೆ ಹೋಗ್ಬೇಕು ಅಂತ ಆಸೆ ಐತಿ. ಆದರೆ ಎಲ್ಲಕತ್ ಹೇಳಿ ನೋಡೋಣ, ಆಗಲ್ಲ ಹೋಗಕ್ಕೆ. ಎಲ್ಲೂ ಒಳ್ಳೇದು ಸಿಗೋವಲ್ತಲ್ಲ. ಆಮೇಲೆ ಅದಕ್ಕೆ ತಕ್ಕಂಗೆ ಬಾಡಿಗೆ ಬೇರೆ ಕೊಡ್ಬೇಕು, ಎಲ್ಲಿಂದ ಕೊಡಕ್ಕೆ ಹೋಗ್ಲಿ. ಅದಕ್ಕೆ ಸುಮ್ಮನೆ ಅದ. ಇರ್ಲಿ ಬಿಡ, ಯಾಕೆ ಬೇಜಾರು ಮಾಡ್ಕೊಂತಿ? ಈಗ ಇರೋದ್ರೊಳಗೆ ಇರು, ಮತ್ತೇನು ಮಾಡೋಕ್ಕಾಗತ್ತೆ? ಅಯ್ಯೋ ಮನೋಜ, ನಿಂಗೆ ಗೊತ್ತಿಲ್ಲ, ಆಕಿ ಒಂಥರ ಹೆಡಿ ತುಳಿದು ನಾಗಪ್ಪಿದ್ದಂಗೆ. ಸುಮ್ಮಾಗ ಬೇಜಾರಾಗೈತಿ. ಈಗೇನೋ ಸರಿ ಆತು ಹೋತು, ಟೆಸ್ಟು ಏನೋ ಒಂದು ಬರದೆ. ನಾಳೆ ಫೈನಲ್ ಏನಾರು ಇದ್ದಾಗ, ಫೈನಲ್ ಎಕ್ಸಾಮ್ನಾಗ ಇದೇ ರೀತಿ ಮಾಡಿದ್ಲು ಅನ್ಕೋ, ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ? ಅವಾಗ ಯಾರು ಕೊಡ್ತಾರೆ ಓದ್ಕೊಳಕ್ಕೆ? ಹೌದಿಲ್ಲ? ಆಗಲ್ಲ. ಈಗ ಏನಿದ್ದು ಮಾಡ್ಬೇಕು. ಅದಕ್ಕೆ ಸುಮ್ಮನೆ ಈಗಿಂದ ದೂರ ಇರೋಕೆ ಒಂದು ಯಾವ್ದಾರ ಮನೆ ನೋಡ್ಕೊಂಡ್ರೆ ಒಳ್ಳೇದು. ನಾನು ಭಾಳ ದೂರ ಅಲ್ಲ ಅಂದರೂ ಒಂದು ತಕ್ಕ ಮಟ್ಟಿಗೆ ಈಗಿಗೂ ನನಗೂ ಸಂಬಂಧ ಇಲ್ದಂಗೆ. ಖುಷಿ, ನೀನು ಬೇಜಾರು ಮಾಡ್ಕೋಬೇಡ. ನಂಗೆ ಯಾವ್ದಾರ ಗೊತ್ತಿದ್ರೆ ಹೇಳ್ತೇನತ್ತ. ನಾನು 1-2 ಕಡೆ ವಿಚಾರಿಸಿ ಹೇಳ್ತೀನಿ ತಗೋ. ಅಷ್ಟು ಮಾಡ ಸಂಗೀತ, ಪುಣ್ಯ ಬರ್ತೈತಿ. ಸರಿ ಇಬ್ರು ಲವ್ ಬರ್ಡ್ಸ್ ಮಾತಾಡ್ರಿ, ನಾ ಹೋಗ್ತೇನೆ. ಸಂಗೀತ ಸಾರಿ ನೋಡು, ನಾನು ನಿನ್ನ ಸಲುವಾಗಂತೆ ಬುಕ್ ತಂದು ಕೊಟ್ಟೆ. ಸ್ವಲ್ಪ ಥ್ಯಾಂಕ್ಸ್ ಹೇಳಿದೆನಾ? ಅಯ್ಯ ದೇವ್ರೆ, ಥ್ಯಾಂಕ್ಸ್ ಹೇಳಿದನ ಅಂತೀಯಲ್ಲ, ಕಿವಿ ಹೋಗೇತನ ಐತೆ. ಅಷ್ಟು ಸಲ ಥ್ಯಾಂಕ್ಸ್ ನೀನು ಉಪಕಾರ ಮರೆಯೋಕ್ಕಾಗಲ್ಲ ಅಂತೆಲ್ಲ ಅಂದೇನಿ. ಇನ್ನೇನು ಹೇಳ್ಬೇಕು? ಇಲ್ಲ ಏನಿಲ್ಲ. ಬಾಯ್. ಆಕಾಶ್ ಏನಾರು ಮಾತಾಡ್ಸಕ್ ಬಂದ್ರೆ ಮಾತಾಡಕ್ ಹೋಗ್ಬೇಡ. ಆಕಾಶ್ ನನ್ನ ಹತ್ರ ಏನು ಮಾತಾಡಕ್ ಬರಲ್ಲ, ನೀ ಏನು ತಲೆ ಕೆಡಿಸ್ಕೋಬೇಡ. ಪ್ರಪೋಸ್ ಮಾಡಿದಂತೆ ಮಾಡ್ದ, ನಾನು ಒಪ್ಕೊಲಿಲ್ಲ. ಯಾಕೆ ಒಪ್ಕೊಲಿಲ್ಲ? ಅಯ್ಯ ನಿನ್ನೊಂದು ಕತಿ ನೇರವಾಗಿ ಹೇಳ್ತೇನೆ ಕೇಳು. ಯಾಕೆ ಒಪ್ಕೊಲಿಲ್ಲ ಗೊತ್ತಾ? ಓದ್ಬೇಕು, ನೌಕರಿ ತೊಗೋಬೇಕು, ಸಿಕ್ಕಾಪಟ್ಟೆ ಕೈ ತುಂಬ ಸ್ಯಾಲ್ರಿ ತೊಗೋಬೇಕು, ದೊಡ್ಡ ಮಟ್ಟದ ನಿಂದಿರ್ಬೇಕು. ನಿಮ್ಮ ಅಜ್ಜ ಏನು ನಮ್ಮನ್ನೆಷ್ಟು ಕೀಳಕ್ಕೆ ಕಾಣ್ತಾನ, ಎಷ್ಟು ನಮ್ಮಪ್ಪನ ಬಗ್ಗೆ ತಾತ್ಸಾರ ಮಾತುಗಳು. ನಿಮ್ಮ ಅಜ್ಜನ ಮುಂದೆ ಬೆಳೆದು ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ನೇರವಾಗಿ ಹೇಳತ್ತೀನಿ ಕೇಳು. ಬಾಯ್. ಬಟ್ ನೀನು ಹಂಗಿಲ್ಲ, ನೀ ಹೆಲ್ಪ್ ಮಾಡಿದ್ದಕ್ಕೆ ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲ ನಿನ್ನ ನಮ್ಮ ಅಜ್ಜಗೆ ಬೈದು ನನಗೆ ಹೋಗ್ಲತ್ತಿ. ಹೋಗ್ಲಿ ಬಿಡು, ನಿನಗೂ ಅಜ್ಜನೇ ಅಲ್ಲ.